राज्यातील आणि परिसरातील दररोज घडणाऱ्या ताज्या घडामोडी तसेच परिसरातील घटनांची निर्भीडपणे मांडणी करणारं आपल्या हक्काचं चॅनल आणि बातम्या पाहण्यासाठी पुरोगामी टीव्ही 10 चॅनलला लाईक करा, सबस्क्राईब करा व बेल आयकॉन समोरील बटन दाबा. ಸ್ಲಗ್ ಪ್ರವಾಹದ ಎಫೆಕ್ಟ್ 41,700 ಹೆಕ್ಟೇರ್ ಜಮೀನಿನಲ್ಲಿ ನುಗ್ಗಿದ ನದಿಯ ನೀರು. ಬೆಳಗಾವಿ ಕಳೆದ ಕೆಲ ದಿನಗಳಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿದ್ದ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿಯಲ್ಲಿ ಒಳಹರಿವು ಇಳಿಮುಖವಾಗಿದೆ. ನದಿಯ ತೀರದ ಜನರಿಗೆ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದರಿಂದ 41,700 ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದ ಬೆಳೆಗಳು ನೀರಿನಿಂದ ಜಲಾವೃತಗೊಂಡಿದೆ ಎಂದು ಕೃಷಿ ಇಲಾಖೆಯಿಂದ ಅಂದಾಜು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ 36,479 ಹೆಕ್ಟೇರ್ ಕಬ್ಬು, 1,256 ಹೆಕ್ಟೇರ್ ಸೋಯಾಬೀನ್, 574 ಹೆಕ್ಟೇರ್ ಭತ್ತ ಮತ್ತು 253 ಹೆಕ್ಟೇರ್ ಹತ್ತಿ ಸೇರಿದಂತೆ ಉದ್ದು, ನವಣೆ, ಹೆಸರು, ನೆಲಗಡಲೆ ಅಂತಹ ಪ್ರಮುಖ ಇನ್ನಿತರ ಬೆಳೆಗಳನ್ನು ಪ್ರವಾಹ ನೀರಿನಿಂದ ಜಲಾವೃತಗೊಂಡಿದೆ. ಕೆಲವು ಕಡೆ ಹಾನಿ ಮಾಡಿದೆ. ನದಿ ತೀರದ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಎಷ್ಟು ಹಾನಿಯಾಗಿದೆ ಎಂದು ಸಮೀಕ್ಷೆ ಮಾಡಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಕೊಡುವುದರ ಜೊತೆಗೆ ರೈತರ ಬೆಳೆ ಹಾನಿಗೂ ಸರ್ಕಾರ ಪರಿಹಾರ ಕೊಡಬೇಕೆಂದು ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್ ಆಗ್ರಹಿಸಿದ್ದಾರೆ. ಬೈಟ್ ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್, ವರದಿಗಾರರು ಸಂತ್ರಾಮ್ ಹೊನ್ಕಾಂಡೆ. ಅಕಾಲಿಕ ಮಳೆ, ಬಿರುಗಾಳಿ, ಬರಗಾಲ, ಪ್ರವಾಹ ಇದು ನೈಸರ್ಗಿಕ ಉಪಯೋಗಗಳ ಮೇಲಿನ ಮೇಲೆ ಬರುವಂಥದ್ದು. ಇಂಥದಕ್ಕೊಂದು ಶಾಶ್ವತ ಯೋಜನೆಗಳನ್ನು ಮಾಡಬೇಕಂತ ಸರ್ಕಾರ ಪ್ರವಾಹ ತಡೆಯುವಂಥದ್ದು ಅಂದರೆ ಫ್ಲಡ್ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ಪ್ರೋಗ್ರಾಮ್. ಈಗ ಮಳೆ ಅಲ್ಲಿ ಜಾಸ್ತಿ ಆಗುವಾಗ ಮುಂಜಾಗ್ರತಾ ಕ್ರಮವಾಗಿ ಹಿಂದಿನ ಡ್ಯಾಮ್ಗಳಲ್ಲಿ ನೀರು ನಾವು ಮೊದಲೇ ಬಿಡುಗಡೆ ಮಾಡಬೇಕಾಗಲಿ ಯೋಜನೆ ರೂಪಿಸಿ. ಇದು ಹಿಪ್ಪರಿಗೆ ಯೋಜನೆ. ಇಟ್ ಈಸ್ ಅಂಡರ್ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್. ಇದು ಕೃಷ್ಣಾ ಪ್ರಾಜೆಕ್ಟ್ದಲ್ಲಿ ಇದ್ರೂ ಸಹಿತ ಆಲ್ಮಟ್ಟಿ ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿ ಇದೆ, ಆದರೆ ಹಿಪ್ಪರಿಗೆ ಮಾತ್ರ ಇಲ್ಲ. ಅಂದರೆ ಹಿಪ್ಪರಿಗೂ ಸಹಿತ ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿ ಆಲ್ಮಟ್ಟಿ ಯೋಜನೆ ಜೊತೆಗೇ ತೊಗೊಂಡಿದ್ದರೆ ಕೇಂದ್ರದಿಂದ ಹೆಚ್ಚಿನ ಒಂದು ಅನುದಾನ ಪಡೀಲಿಕ್ಕೆ ಪರಿಹಾರಕ್ಕಾಗಲಿ ಅಥವಾ ಇಂಥ ಒಂದು ಯೋಜನೆ ರೂಪಿಸಿ ಪ್ರವಾಹ ತಡಿಲಿಕ್ಕೆ ಅಥವಾ ಪ್ರವಾಹ ಸರಿಯಾಗಿ ನೀರು ಸಾಗಲಿಕ್ಕೆ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾಗ್ತದೆ. ಇದಕ್ಕೆ ಸಾವಿರಾರು ಕೋಟಿ ದುಡ್ಡಿನ ಅವಶ್ಯಕತೆ ಬರ್ತದೆ. ಅದಕ್ಕಾಗಿ ನಾವು ಮೊದಲನೇದಾಗಿ ಆಗ್ರಹ ಮಾಡುವಂಥದ್ದು ಹಿಪ್ಪರಿಗೆ ಯೋಜನೆಯನ್ನು ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿ ತಗೋಬೇಕು, ನ್ಯಾಷನಲ್ ಇರಿಗೇಷನ್ ಪ್ರಾಜೆಕ್ಟ್ದಲ್ಲಿ ತಗೋಬೇಕು. ಕೇಂದ್ರದಿಂದ ನಮ್ಗೆ ಸಹಾಯ ತಗೋಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದ್ದು, ಬರೀ ಪ್ರತಿ ವರ್ಷ ಪ್ರವಾಹ ಬರ್ತದೆ ಇದ್ದ ಜನರಿಗೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಹೇಳಿದ್ರು, ನೀವು ಅಲ್ಲಿ ಹೋಗಿ ನಿಲ್ರಿ, ಅಲ್ಲಿ ಹೋಗಿ ನಿಲ್ಲಿ, ಪ್ರತಿ ಸಲ ಎಬ್ಸುವಂಥದ್ದು. ಶಾಶ್ವತವಾಗಿ ಪುನರ್ವಸತಿ ಮಾಡುವಂಥದ್ದು, ಶಾಶ್ವತ ಪರಿಹಾರದ ಬಗ್ಗೆ ಈಗ ಈ ಭಾಗದಲ್ಲಿ ನಾನು 20 ವರ್ಷದ ಹಿಂದೆ ಶಾಸಕನಾಗಿದ್ದೆ. ಅಲ್ಲಿಂದ ಇಲ್ಲಿ ತನಕ ಕೇಳ್ತಾ ಇದ್ದೀನಿ. ನಾವಿದ್ದಾಗ ಇಷ್ಟು ಮುಳುಗಡೆ ಆಗುವಂಥದ್ದು ಇರಲಿಲ್ಲ. ನಾವಿದ್ದಾಗ ಬರಗಾಲಿತ್ತು, ಪ್ರವಾಹ ಅಂತೂ ನಾವು ನೋಡಿಲ್ಲ. ಈಗ ಅದರ ನಂತರ ಏನಿದು ಆಗ್ತಾ ಇದೆ, ನೀವು ರೀಹ್ಯಾಬಿಲಿಟೇಷನ್, ರೀಕನ್ಸ್ಟ್ರಕ್ಷನ್ ಇದು ಪೂರ್ಣ ಯಾಕೆ ಆಗ್ತಾ ಇಲ್ಲ ಇಲ್ಲಿವರೆಗೆ?